ಎಲ್ಲರೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮ್ ಹಾಕೊಂಬಿಟ್ಟಿದ್ದೀರಾ. ಒಂದೇ ಒಂಚೂರಕ್ಕೆ ಹಿಂಗಾಗೋದ್ರಿ ಹಿಂಗೆ ನನ್ನ ಮಗು. ಯಾಕಮ್ಮ ರಂಗಮ್ಮ. Hey guys, welcome back to my channel Spurti Vlogs. So guys, ಇವತ್ತಿನ vlog ತುಂಬಾ raw, realistic and very unfiltered video ನ ಶೇರ್ ಮಾಡ್ತೀನಿ. Let's get started. So, what have you brought? ಗೂಲ್ಕನ್. ಏನಾಯ್ತು ಇದಕ್ಕೆ? ಹಾಕೋಗು. ಆಯ್ತು, ಥ್ಯಾಂಕ್ ಯು. ನಾನು ಬರ್ತೀನಿ ಬಾ ಜಲ್ದಿ. ನಮ್ಮ ಡ್ಯಾಡಿ ಅನ್ನ ಕಲಿಸ್ಬಿಟ್ಟು ತಿಂತಾರೆ. ಅದ್ರದ್ದು ಟೇಸ್ಟೇ ಬೇರೆ. ಅನ್ನ ಮೊಸರು, ಅನ್ನ ಟೊಮೆಟೊ ಗೊಜ್ಜು, ಅನ್ನ ತುಪ್ಪ ಮತ್ತು ಅನ್ನ ತುಪ್ಪ ಚಟ್ನಿ ಎಲ್ಲರಿಗೂ ಅಮ್ಮ ಕೈ ತುತ್ತು ಇಷ್ಟ. ಆದರೆ ನನಗೆ ನಮ್ಮಪ್ಪ ಕೈ ತುತ್ತು ಇಷ್ಟ. ಡ್ಯಾಡಿ ಕಲ್ಸೋದಕ್ಕೆ ಅನ್ನ ತಿನ್ನಿಸ್ಬಿಡ್ತೀಮ. ನನ್ನ ಮನೆಗೆ ಬಿಡ್ತೀನಿ, ನಿನ್ನೆ ನೋಡ್ಕೊಂಡಿರ್ಬೋದು. ಐ ವಿಲ್ ಬಿ ವೆರಿ ಹ್ಯಾಪಿ. ಬೇಡ ಒಂದೇ ಒಂದು ತಿಂತೀನಿ. ಸ್ಪೈಸಿ ಇರಬೇಕು, ಪೆಪ್ಪರ್ ಇರಬೇಕು. ಟೇಸ್ಟ್ ಸಿಗ್ತಾಯ್ತಾ? ಜ್ವರ ಬಂದಿಲ್ಲ. ಬರೀ ತುಪ್ಪನ ಹಾಕೊಂಡಿದ್ದೀನಿ. ನಂಗೆ ಜ್ವರ ಬಂದರೆ ಚಳಿ ಜಾಸ್ತಿ ಆಗುತ್ತೆ. ಆ ಚಳಿನ ನಾನು ಟಾಲರೇಟ್ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಅವಾಗ ಇಮಿಡಿಯೇಟಾಗಿ ಹಾಸ್ಪಿಟ್ಲ್ಗೆ ಹೋಗ್ತಾ ಇರಬೇಕು. ನೈಟ್ ಆಲ್ಮೋಸ್ಟ್ 11 ಆಗ್ತಿತ್ತು. ಅವಾಗ ನಮ್ಮಪ್ಪ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ತೋರಿಸ್ಕೊಂಬಂದರು. ಪಪ್ಪಿ ಎದೇಳ ಮೇಲೆ 10 o'clock ಆಯ್ತು. ಸ್ಕೂಲ್ಗೆ ಇಲ್ಲ ಅಂದ್ಬಿಟ್ಟು ಇಷ್ಟೊತ್ತು ನಿದ್ದೆ. ಆ ಕಡೆ ಒಂದಕ್ಕ, ಈ ಕಡೆ ಒಂದಕ್ಕ. ಇಷ್ಟನಾ ಸ್ಫೂರ್ತಿ ಇಷ್ಟನಾ? ಇಲ್ಲ, ಯಾರನ್ನ ಒಬ್ರು ಜಾಸ್ತಿ ಇಷ್ಟ? ಇಬ್ರು ಈಕ್ವಲ್ ಅಲ್ಲ, ಜಾಸ್ತಿ ಸ್ವಲ್ಪ ಜಾಸ್ತಿ. 1.1% ಜಾಸ್ತಿ. ಯಾರು ಬೇಗ ಹೇಳೋ. ನೋಡ್ದಾ? ಹೋಗೋ, ನನ್ನ ರೂಮಿಂದ ಆಚೆ ಹೋಗೋ. ಮಮ್ಮಿ ಇಷ್ಟನಾ ಡ್ಯಾಡಿ ಇಷ್ಟನಾ? ಮಮ್ಮಿ ಡ್ಯಾಡಿ ಸುಳ್ಳು ಹೇಳ್ತಾನೆ ಗೈಸ್. ಸುಳ್ಳು ಅಂದ್ರೆ ಸುಳ್ಳು ಗೈಸ್. ನಿಂಗೆ ಡ್ಯಾಡಿನ ಇಷ್ಟ, ನಂಗೆ ಗೊತ್ತು. ಡ್ಯಾಡಿ ಹತ್ರ ಕಾರ್ ಎಲ್ಲ ಐತೆ ಅಂತ ಇಷ್ಟ. ಮಮ್ಮಿ ಹತ್ರ ಏನಿಲ್ಲ, ಅದಕ್ಕೆ ಇಷ್ಟ. ಹತ್ರ ಎಲ್ಲ ಮಗು ಬಿಸಿನೀರು, ಕೆಟ್ಟಲ್ಲು ಎಲ್ಲ ಎತ್ಕೊಂಬಂತೆ ನಿಂಗಂತ. ಅಲ್ಲಿ ನೋವು ಬಂತಂತಲ್ಲ, ಅವಾಗ ಏನು ಹೇಳ್ದೆ? ಈ ಕಡೆ ಬದುಕಿರಲ್ಲ ಅಂದ. ಚೆನ್ನಾಗಿ ನೋಡ್ಕೊಂಡ ಅಕ್ಕನ. ಇಬ್ರು ನನ್ನ ನೋಡ್ಕೊಂಡಾಗ ಇಲ್ಲಿ ಮಲಗಿದ್ರು. ಚೆನ್ನಾಗಿ ಮಲ್ಗ್ಯವ್ರಮ್ಮ. ಅವಳು ಏನಾಗಲ್ಲ, ಮಲ್ಕೊಳೆ. ನಾನು ಮಲ್ಕೊತೀನಿ ಅಂದ್ರೆ ಬೇಡ ಮಮ್ಮಿ ನೀನು ಹೋಗಿ ನಾನು ನೋಡ್ಕೊತೀನಿ ಅಂತಂದೆ. ಪಿಲ್ಲು ಕಂಬ್ಳಿಗಳೆಲ್ಲ ಎತ್ಕೊಂಬಂದು ನೋಡ್ಕೊತೀನಿ ಅಂದೆ ಅಕ್ಕನ. ನೀನು ಕೋವಿಡ್ ಬಂದ್ರು ಪಕ್ಕದಲ್ಲಿ ಮಲ್ಕೊಂತೀಯಾ? ಕೋವಿಡ್ ಗೊತ್ತಾ ನಿಂಗೆ? ಏನ್ ಕೋವಿಡ್ ಅಂದ್ರೆ? ಇನ್ನ ಚಳಿ. ಕೋವಿಡ್ ಹೆಂಗೆ ಜ್ಞಾಪಕ ಆಯ್ತು ಇವನ್ಗೆ? ಹುಟ್ಟಿದ್ 18 19 ಕೋವಿಡ್ ಬಂದು ಹೆಂಗೋ ಗೊತ್ತು ಕೋವಿಡ್ ಅಂದ್ರೆ? ಒಂದೇ ಒಂಚೂರಕ್ಕೆ ಹಿಂಗಾಗೋದ್ರಿ ಹಿಂಗೆ ನನ್ನ ಮಗು. ಒಂದು ORS ಕೊಡಿ. ನೀನೇನು ಇಲ್ಲಿ ಮಲಗಿರೋದು? ಅವಳು ಫೀವರ್ ಜಾಸ್ತಿ ಬಂದ್ರೆ ಏನು ಮಾಡ್ತೀಯಾ? ಅದಕ್ಕೆ ಎತ್ಕೊಂಡು ಬಂದಿದ್ದೀನಿ. ನನ್ನ ಫೋನ್ ಅದಕ್ಕೆ ಎತ್ಕೊಂಡು ಬಂದಿದ್ದ. ಸೀಕ್ರೆಟ್ ಆಗಿ ಲಿಕ್ಕಿ ಡ್ಯಾಡಿ ಫೋನ್ ಇಮಿಡಿಯೇಟ್ ಪೇನ್ ಮಾಡಿ ಕಟ್ಟಿ ಫೋನ್ ಮಾಡಿ ಯಾಕಣ್ಣ ಬಾಯಿಗೆ ಅಂತ ಅಂದು ಅವಳಿಗೆ ಇವಾಗ ಜ್ವರ ಬರ್ತೈತೆ. ನೀನು ಹೆಂಗೆ ಗೊತ್ತಾಗ್ತೈತೆ? ಹೆಂಗೆ ನೋಡ್ಕೊಂತೀಯ? ನನಗೆ ಫಸ್ಟ್ ಹಲ್ಲು ನೋವು ಸ್ಟಾರ್ಟ್ ಆಯಿತು. ಅದಾದಮೇಲೆ ವೈರಲ್ ಫೀವರ್ ಬಂತು. ನಾರ್ಮಲ್ ಫೀವರ್ ಎಲ್ಲರಿಗೂ ಹೆಂಗೆ ಬರುತ್ತೆ, ಕೋಲ್ಡ್ ಫೀವರ್ ಅದೆಲ್ಲ ಬಂತು. ಮತ್ತು ಜಾಸ್ತಿ ನಂಗೆ ವಾಮಿಟ್ ಸೆನ್ಸೇಷನ್ ಇರೋದ್ರಿಂದ ಒಂದು ಸ್ವಲ್ಪ ಫೀವರ್ ಹೆಚ್ಚು ಕಮ್ಮಿ ಆದ್ರೂ ಐ ಜಸ್ಟ್
ಪ್ಯೂಕ್ ಅಲಾಟ್. ಅದಾದಮೇಲೆ ನನಗೆ ಅಲ್ದು ರೂಟ್ ಕೆನಲ್ ಮತ್ತು ಎಲ್ಲ ಎಕ್ಸ್ಟ್ರಾಕ್ಷನ್ ಅದೆಲ್ಲ ಆಯಿತು, ಅದ್ರದ್ದು ನೋವಿತ್ತು. ಸೊ ಆಲ್ಮೋಸ್ಟ್ 3 to 4 ವೀಕ್ಸಿಂದ ಏನೋ ಒಂದು ಹಾಫ್ ಅಂತ ಅನಿಸ್ತಾನೆ ಇದೆ. ಅವಳು ಈ ಕಡೆ ತಿರ್ಕೊಳ್ಳೋ ಮಲ್ಕೊಳ್ಳೋ ಅಂತಂದ್ರೆ ನಾನು ಬರಕ್ ಮುಂಚೆ ಇಲ್ಲ ನಂಗೆ ಈ ಕಡೆ ತಿರ್ಕೊಂಡ್ರೆ ನಿದ್ದೆ ಮಲ್ಕೋ. ನಾನು ಬಂದ ತಕ್ಷಣ ಕಂಪ್ಲೇಂಟ್ ಹೇಳ್ತಾನೆ, ಅವಳು ಈ ಕಡೆ ತಿಳ್ಕೊಂತಾಳೆ, ಇಲ್ಲಿ ಕಿಸಿ ಕೊಡ್ತಾಳೆ. ನಾನು ಬೇಡ ಅಂದೆ ಅಂತ. ಕಿಸಿ ಕೊಡೋ ಇವಾಗ ಹೋಗಿ ಯಶಿಕಾ ರೂಮ್ಗೆ ಹೋಗಿ ಯಶಿಕಾ ರೂಮಲ್ಲಿ ಮಲ್ಕೊ. ಐ ಥಿಂಕ್ ಜಸ್ಟ್ 15 ಡೇಸಲ್ಲಿ ಆಲ್ಮೋಸ್ಟ್ 5 to 6 ಟೈಮ್ಸ್ ಹಾಸ್ಪಿಟಲ್ಗೆ ಹೋಗಿದ್ದೀನಿ, ಸ್ಕ್ಯಾನ್ ಮಾಡ್ಸೋಕ್ಕೆ, ಡಾಕ್ಟರ್ ಕನ್ಸಲ್ಟ್ ಮಾಡೋಕ್ಕೆ, ಏನಾಗಿದೆ ಅಂತ ನೋಡೋಕ್ಕೆ. ನನ್ನ ಜ್ಯೂಸಿನ ಕತೆ, ನಮ್ಮ ಮಮ್ಮಿಗೆ ಜ್ಯೂಸ್ ಕೊಡೋಕ್ಕಿರಲಿಲ್ಲ. ಫುಲ್ ಆಯ್ತು ಸ್ಟೆಬಿಲಿಟಿ ಇಲ್ಲ ಲೈಫಲ್ಲಿ. ಚೆಲ್ಲೋದ್ರೆ ಹಿಂಗೆ ಚೆಲ್ಲಾಗ್ತೈತೆ. ಆಯ್ತು ಕುಡಿಯಪ್ಪ, ನಿಧಾನ ಕುಡಿ. ಚಾ ಆಯ್ತಾ? ಉಪ್ಪು ನೀನು ಸ್ವೀಟ್ ಆ್ಯಂಡ್ ಸಾಲ್ಟ್ ಅಂದಲ್ಲ, ಅದಕ್ಕೆ ಅವ್ರು ಸಾಲ್ಟ್ ಹಾಕ್ತೀವಿ. ಅಂಕಲ್ ಸಾಲ್ಟ್ ಹೇಳ್ಬಿಟ್ರ ಅಂಕಲ್? ಇಲ್ಲಮ್ಮ ಸಾಲಿಡ್. ಅವ್ನು ಉಪ್ಪು ಹಾಕೋಣ ಅಂಕಲ್. ಪರವಾಗಿಲ್ಲ, ಉಪ್ಪು ತಾನೇ ಕುಡಿ, ಒಳ್ಳೇದು. ಚೆನ್ನಾಗಿರ್ತಾವ, ಗ್ಯಾಸ್ಟ್ರಿಕ್ ಒಳ್ಳೇದು. ಅದು ಅದು ನಾಲ್ಕಿಂದ ಕುಡಿಯೋಗ, ಇಲ್ಲ ಶೀತ ಆಗ್ಬಿಡುತ್ತೆ. ಹುಳಿಗೆ ಸ್ವಲ್ಪ ಆಗ್ಬೇಕು. ನಡಿಯೋಣ, ಅವಳೇನು ಚಿಕ್ಕ ಹುಡುಗಿ ಅಲ್ಲ ಚೆಲ್ಕೊಳಕ್ಕೆ, ಮನೆಗೆ ಹೋಗೋಣ. ಏನು ಚಿಕ್ಕ ಹುಡುಗಿ ಅಂತ ಗೊತ್ತಾಯ್ತು, ಕೈಯಿಂದ ಇಸ್ಕೊಟ್ಟಲ್ಲ. ಚೆಲ್ ತೆಗ್ಸ್ಬಿಡ್ತೀಮ ಕಾರು ನಾನು ಡ್ರೆಸ್ ಮೇಲೆಲ್ಲ. ಎಂಥ ಅಂಗಡಿ ಮುಂದೆ ನಿಲ್ಸ್ಕೊಂಡು ಸ್ಫೂರ್ತಿಗೆ ಏನು ಕುಡಿಸ್ತಾ ಇದ್ದೀರಿ ನೋಡಿ, ಹಿಂಗೆ. ಅದಕ್ಕೆ ಹೇಳೋದು, ಲೈಫಲ್ಲಿ ಯಾವುದು ಶಾಶ್ವತ ಅಲ್ಲ. ಅದು ಬೇಡ, ಇದು ಬೇಡ, ಇದು ಬೇಡ, ಅದು ಬೇಡ, ನಾನು ಅದು ತಿನ್ನಲ್ಲ, ನಾನು ಇದು ತಿನ್ನಲ್ಲ. ನಾನು ನಿನ್ನೆ ಎಷ್ಟು ಚೆನ್ನಾಗಿರೋ ಬಿಸಿ ಅನ್ನನೂ ಈರುಳ್ಳಿ ರಸ ಮಾಡಿದೆ, ಖಾರದ ನೀರು. ನಾವು ಚೈಲ್ಡ್ಹುಡ್ಡೆಲ್ಲ ಅದನ್ನೇ ಜಾಸ್ತಿ ತಿಂದಿರೋದು. ತಿನ್ನೇನು ಇಲ್ಲ, ತುಪ್ಪ ಹಾಕ್ಕೊಂಡು ಬಿಸಿ ಅನ್ನ, ಹುಳಿ, ಉಪ್ಪು, ಖಾರ ಎಲ್ಲ ಆಗ್ತೈತೆ ಅದು. ಹೌದಾ ಅಂಕಲ್? ಬೇಡ ಅಂಕಲ್, ಸಿಗ್ರೆಟ್ ಆಮೇಲೆ. ಅದು ತಿಂದಿರಾ ಇವಾಗ ಗ್ಯಾಸ್ಟ್ರಿಕ್ ಬಂದ್ಕೊಂಡು ಜ್ವರ ಬರ್ಸ್ಕೊಂಡು. ಜ್ವರ ಇಲ್ಲ ಅಲ್ಲ ಸ್ಫೂರ್ತಿ? ಇಲ್ಲ, ಚಳಿ ಚಳಿನೂ ಇಲ್ಲ. ಮಾ ಏನಕ್ಕೆ ಇದಾಕೊಂಡಿರೋದು ಇದು ನಂದು ಅಂತ ಚಳಿ ತರದೈತೆ. ಚಳಿ ಬಟ್ಟೆ ಜಾಸ್ತಿ ಕೊಡ್ಸಿದ್ದೀರಿ, ಫಾರಿನ್ ಗೊತ್ತಿ ಅಂತ ಚಳಿ ಬಟ್ಟೆ ಜಾಸ್ತಿ ಕೊಡ್ಸಿದ್ದೀರಿ. ನೀನು ಬಂದಾಗಿಂದ ಹೋಗಿರಿಲ್ಲ, ಅದಕ್ಕೆ ಅವ್ನು ಶಾಕ್ ಆಗ್ಬಿಟ್ಟ. ಇವಳ ಫಾರಿನ್ ಅವಳ ಇಲ್ಲ, ಅದಕ್ಕೆ ನೀನು ನೋಡ್ಕೊಂಡು ಯೂಟ್ಯೂಬರು. ಆಮೇಲೆ ಯಾವಾಗ ಬಂದು ಫಾರಿನಿಂದ? ನಾನು ಕರ್ಕೊಂಡು ಜ್ವರ ಎಲ್ಲ ಬಂದಾಗ ಕರ್ಕೊಂಡು ಹೋಗಿದ್ದೆ. ಬಂದ್ಮೇಲೆ ಹೋಗಿದ್ದೆ, ಬಂದ್ಮೇಲೆ ಇವತ್ತೇ ನೋಡಿದ್ನ, ಅದಕ್ಕೆ ಮತ್ತೆ ಅಂಕಲ್ ಗ್ಯಾಪ್ ಕಟ್ಕೊಂತವ್ರೆ ಪೂರ್ತಿನ. ಫಾರಿನ್ ಹೋಗಿ ಬಂದಲ್ಲ, ಅವಾಗ ಮೆತ್ತಗಾಗ್ಬಿಡ್ಲ. ಕರೆಕ್ಟ್ ಅಂಕಲ್, ಅಂಕಲ್ ಕರೆಕ್ಟ್ ಅಂಕಲ್. ನೀವು ಅವಾಗಿಂದ ಬಾಯಿ 1 ವರ್ಷ ಕರೆಕ್ಟಾಗಿ ಕಾಲೇಜ್ ಹೋಗಿದ್ದೇವೆ, ಏನು ಒಂದು ಹಾಸ್ಪಿಟ್ಲಿಗೆ ಹೋಗಿ. ಅವತ್ತಿಂದ ಸ್ವಲ್ಪ ಬಾಯಿ ಗತ್ತು ಎಲ್ಲ ಕಮ್ಮಿ ಆಗೋಗೈತೆ. ಯಾಕಮ್ಮ? ಹೌದು, ಏನಿಲ್ಲ, ಹೌದು. ಅದಕ್ಕೆ ಮುಂಚೆ ಎಲ್ಲ ನಾನೇ, ನಂದೆ, ನಾನದು, ನಾನಿದು, ನಾನು ಪಿಸ್ತ. ಯಾಕಮ್ಮ? ರಂಗಮ್ಮ. ಇವಾಗ ನನ್ನ ಮಗಳಿಗೆ ಎಲ್ಲ ಸ್ವಲ್ಪ ಕಡಿಮೆ ಆಗ್ಬಿಟ್ಟು. It changed me. France changed me 360 degrees. ಕೂದಲು ಕಟ್ ಮಾಡೋಷ್ಟು ಆಗಿತ್ತು ಅಂದರೆ ಫ್ರಾನ್ಸ್ ಬರೋಗಿ ಕಮ್ಮಿ ಸಿಕ್ಕೊಂಡು ಮಫ್ಲರ್ ಹಾಕೊಂಡು ಇಷ್ಟೆಲ್ಲ ಹೊತ್ಕೊಂಡ್ ಬಂದಿರೋ ಇನ್ನ ಕುಡ್ದಿಲ್ಲ. ಬುದ್ಧಿನೇ ಬೇಡ ಅನ್ನೋದು, ಇನ್ನ ಅದು ಹುಳಿ ಬಂದ್ಬಿಡ್ಬೇಕು. ಆಯ್ತದು ನೋಡಿ. ರೋಶ್ನಿ ಡೋರ್ಗೇನು ಹಾಕೊಳ್ಳಲ್ಲ, ಅದು ಚೆನ್ನಾಗಿ. ರೋಶ್ನಿ ಆಂಟಿ ಮನೆ ಅದೇನದು, ಅದೇನಂತಾರದು, ಅದು ಕುಡ್ಕೋಸ್ಬಿಡ್ತೀನ. ಪಾಪ ರವಿ ಅಂಕಲ್ ಬೆಳಗ್ಗೆಯಿಂದ ತಿರುಗ್ಬಿಟ್ಟು ಇವಾಗ ನಮ್ಮ ಜೊತೆ ಅಕ್ಕ ಏನೋ ಮಾಡ್ತಾಳೆ. ಯಶಿಕಾ ನಾನಿಲ್ಲ ಅಂದರೆ ಯಶಿಕಾ ನನಗೆ ಚೆಫ್. ಯಶಿಕಾ ನನ್ನ ಮಗಳು ಜೀವನ ಮಾಡ್ತಾಳೆ. ಏನರ ಮಾಡ್ತೀರಾ? ಮಾಡ್ಕೊಂಡು ತಿಂತೋಳು. ಓ, ನಂಗೋಸ್ಕರ ಪ್ರೊಮೋಗ್ರಾನೇಟ್. ನಿಜ ಎಲ್ಲ ಸುಮ್ಮನೆ ಎರಡು. ಗೈಸ್, ದಿಸ್ ಇಸ್ ಮೈ ಲಂಚ್, ದಿಸ್ ಇಸ್ ಮೈ ಬ್ರೇಕ್ಫಾಸ್ಟ್. ಆಮೇಲೆ ನೆನ್ನೆ ಮಧ್ಯಾಹ್ನ ಲಂಚ್. ಇದು ಮೊಸರು ಅನ್ನ ಗೈಸ್, ಮೊಸರು ಅನ್ನ. ಇವಳು ನಾ ತಿಂದು ಇಲ್ಲ ಬ್ರೇಕ್ಫಾಸ್ಟು ಜ್ವರ ಬಂದು ಹಿಂಗವಳೆ.
ಅದಕ್ಕೆ ವೀಡಿಯೋ ಮಾಡಕ್ಕೆ ಬಂದೆ ಡಿಸೈನ್ ಗೈಸ್. ಅಂಕಲ್ ಮೂಡ್ ಅಂಕಲ್. ಇಲ್ಲಿ ನಮ್ಮನೆ ಮೇನ್ ಡೋರ್ದು ವಾಸ್ಕಲ್ ಮತ್ತು ದೇವ್ರ ಮನೆದು ಬರುತ್ತಲ್ವ, ಸೊ ಅದು ಎರಡಕ್ಕೂ ಕೂಡ ಮೆಟಲ್ ಫಿನಿಶ್ದು ಗೋಲ್ಡಲ್ಲೆಲ್ಲ ಬರುತ್ತಲ್ಲ ಅದನ್ನು ಹಾಕ್ಸೋಣ ಅಂತ ಅಂದ್ಬಿಟ್ಟು ಫಸ್ಟ್ ಇಲ್ಲಿ ಪಾಲಿಶ್ ಎಲ್ಲ ಮಾಡ್ತಿದ್ದಾರೆ. ಅದಾದಮೇಲೆ ಅದನ್ನು ಹಾಕ್ಸೋದು. ಸೊ ನಾನು ಮನೇಲೇ ಇದ್ದೀನಿ ಮೋರ್ ದೆನ್ 3 ವೀಕ್ಸಿಂದ. ಸೊ ಇದ್ರದ್ದು ಹಾಗೆ ಕೆಲಸ ಸ್ಟಾರ್ಟ್ ಮಾಡಿದ್ರಲ್ಲ, ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಮಾಡ್ತಿದ್ರದು. ಗೈಸ್ ಇವತ್ತು ಯಶಿಕದು ಎತ್ನಿಕ್ ಡೇ ಇತ್ತು ಗೈಸ್. ಸೊ ಶೀಸ್ ಆಲ್ ಓನಮ್ಮು ಎತ್ನಿಕ್ಕು ಎಲ್ಲ ಮಾಡಿ ಮುಗಿಸಿ ಬಂದ್ಬಿಟ್ಟು ಒಳಗೆ ಇವಳು. ಹೆಂಗಿತ್ತು ಇವತ್ತಿನ ದಿನಾಚರಿ? ನಾನು ಫೋಟೋ ಹೆಂಗೆ ಹಿಡ್ದೆ? ಫೋಟೋ ಚೆನ್ನಾಗಿ ಹಿಡಿದ್ಲು. ವಿಡಿಯೋ ಯಾರು ಮಾಡಿ? ವಿಡಿಯೋ ಸಾಕು ಅಂತ ಯಾರು ಇವಳ್ಗ? ನನ್ನ ಮಗಳೇನ ಕುಂದಾನಿ. ಯುನೋ ಹೂ ಇಸ್ ಕುಂದಾನಿ? ಗೈಸ್ ನೀವು ನಮ್ಮ ಮಮ್ಮಿನ ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ. ಯಾಕಂದ್ರೆ ನಮ್ಮ ಮಮ್ಮಿ ಹೋಗಿ ಕುಂದಾನಿಗೆ ಲೈಕ್ ಮಾಡ್ತಾರೆ, ಕಮೆಂಟು ಮಾಡ್ತಾರೆ, ನಮಗೂ ಶೇರ್ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಹೌದು ಗೈಸ್, ಯಾ ದಟ್ ಇಸ್ ಇಟ್. ಬಾಲಾಜಿ ಅಂಕಲ್ ನನ್ಗೆ ಅಲ್ಲಿಂದ ಹಿಂಗ ಎಲ್ಲಿ ಎಲ್ಲೋರೆ ಬಾ ಅಂಕಲ್ ನೋಡ್ಬಿಟ್ಟು ಕಳ್ಸ್ಬಿಡಿ ಅಂಕಲ್ ಫಸ್ಟು. ಯಶಿಕನ್ ಶ್ರೀಲಂಕಾ ನನ್ನ ಇಲ್ಲ ಮ್ಯಾರೇಜ್ ಫಿಕ್ಸ್ ಅಲ್ಲ ಅಂಕಲ್. ನಾನು ಇಂಡಿಯಾಗೆ ಫಿಕ್ಸ್ ಹಂಗಾದ್ರೆ. ಸೊ ಇವಾಗ ನಾನು ಹೊಡಿತೀನಿ ಅಂತ ನಿಮ್ಗೇನು? ನಾನಾ? ಇಲ್ಲ ಅಂಕಲ್, ನಾನು ಎಷ್ಟು ಅಂಕಲ್ ಅಂಕಲ್ ಗಂಡ ಇಸ್ ಓಕೆ. ಗಂಡ ನಡೆದ್ರೆ ಹೊಡೆದ್ರು ಹೊಡ್ಸ್ಕೊಂತಾಳ ಅತ್ತೆ ಹತ್ರ ಮಾವನ ಹತ್ರ. ಓ ಹಂಗಲ್ಲ, ಕರ್ಕೊಂಡ್ ಬಿಡ್ತೀಯ ನೀನು. ಇಲ್ಲ ರೌಡಿ ಬೇಬಿ. ಪ್ರಾಬ್ ಹಿಡ್ಕೊಂಡು ನಮ್ಮ ಅಸಿಸ್ಟೆಂಟ್ ಓಡಾಡ್ತಿದ್ದಾರೆ ಅವಾಗಿಂದ. ಡ್ರೆಸ್ ಚೆನ್ನಾಗೈತೆ. ಎಲ್ಲಿ ತಗೊಂಡ್ರಿ? ಬ್ರೇಕ್ ಯುವರ್ ಔಟ್ಫಿಟ್ ಪ್ಲೀಸ್. ಇದೇಬೇಕು ನಮ್ಮ ಅಕ್ಕದು ಹೇಳಲೇಬೇಕು, ನೀನು ಹೇಳ್ಬಿಡು. ತುಂಬಾ ಚೆನ್ನಾಗಿದೆ. ನಿಮ್ ಚೈನ್ ಕೂಡ ತುಂಬಾ ಚೆನ್ನಾಗಿದೆ. ಅದು ಎಲ್ಲಿದೆ? ವಾಚ್, ಓ ಮೈ ಗಾಡ್, ಬೆಲೆ ಬಾಬಂತ ವಾಚ್. ಮಮ್ಮಿ ಇದೆಲ್ಲ ಬ್ರೇಕ್ ಯುವರ್ ಔಟ್ಫಿಟ್ ಅಲ್ಲಿ ಬರ್ತೈತೆ. ನನ್ನ ಡ್ರೆಸ್, ನನ್ನ ವಾಚು, ನನ್ನ ಡ್ರೆಸ್ ಹಾಕೊಂಡೋಗಿ ಬರಲ್ಲ ಬ್ರೇಕ್ ಔಟ್ಫಿಟ್. ಯಾಕೆ ನಾನು ಇದಾ 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 ಅವಳ ವಾರ್ಡ್ರೋಬಲ್ಲಿ ಈ ತರ ಡ್ರೆಸ್ಸಸ್ ಪ್ಲೇಸೇ ಇಲ್ಲ. ಎಕ್ಸಾಕ್ಟ್ಲಿ ಅಂಕಲ್. ಯಶಿಕನ್ ಯಾವಾಗೂ ಚಡ್ಡಿಯಲ್ಲಿ ನೋಡ್ತಾ ಇರ್ತೀರಲ್ಲ, ಹಿಂಗ್ ನೋಡಿದಾಗ ಏನ್ ಅನ್ಸುತ್ತೆ ಅಂಕಲ್? ಮದ್ವೆ ಹೆಣ್ಣು ಅನ್ಸುತ್ತೆ. ಮತ್ತೆ ಅಂತೀರಾ ಯಾವಾಗ ನಾನು ಚಡ್ಡಿ ಹಾಕೊಂಡು ಗೈಸ್. ಮಹೇಂದ್ರದು ಲೋಗೋ ಚಪಾತಿ ಬೇಕಂದ ನಾನು ಮಾಡಿಕೊಟ್ಟಿದ್ದೀನಿ. ಅಪ್ರೂವ್ ಮಾಡ್ತಾ ಇಲ್ಲ. ತಿನ್ನು ಗೈಸ್, ಪರವಾಗಿಲ್ಲ. ಕಿತ್ತೋಗಿದೆ ಗೈಸ್. ನೋಡು ಎಷ್ಟು ಅಮ್ಮ ಅದ್ರ ಮೇಲೆ ಇಕ್ಕಮ್ಮ. ಇಕ್ಕೆ ಅಮ್ಮ ಇಷ್ಟು ಪರ್ಫೆಕ್ಟ್ ಅಮ್ಮ ಕರೆಕ್ಟ್ ಮಾಡೋಳಮ್ಮ. ಇಲ್ಲೋಡಮ್ಮ. ಏಯ್ ಸುಳ್ಳು ಸುಳ್ಳು ಹೇಳ್ತಾನೆ ಇವನು. ಚೀನು ಬಾಲಾಜಿ ಅಂಕಲ್ ಏನು ಸ್ಪೆಷಲ್? ಓ ಎಲ್ಲರೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮ್ ಹಾಕೊಂಬಿಟ್ಟಿದ್ದೀರಾ? ಏನಂತೆ? ಏನಿಲ್ಲ, ಬಾಲಾಜಿ ಅಂಕಲ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತೀರಿ. ಅಂಕಲ್ ನೀವೇ ನಮ್ಮ ವಿಡಿಯೋ ಮಾಡೋಂಗೆ ನೀವು. ನಂಗೆ ಬರೀ ಜ್ಯೂಸಸ್ ಮತ್ತು ಕರ್ಡ್ ರೈಸ್, ಮಜ್ಜಿಗೆ ಊಟ ಬರೀ ಇದೇ ಮಾಡ್ತಿರೋದು. ಬಟ್ ನೌ ಐ ಆಮ್ ಆಲ್ ರೈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟುಡೇಸ್ ವ್ಲಾಗ್. ಬಾಯ್.